ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಹಣ್ಣಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಬಗ್ಗೆ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಸೊ ಸ್ಟೂಡೆಂಟ್ಸು ಸೆಕೆಂಡ್ ರೌಂಡ್ಗೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅಂತ ಕೇಳ್ತಿದ್ದಾರೆ. ಜೊತೆಗೆ ನನಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಜೊತೆಗೆ ಸೆಕೆಂಡ್ ರೌಂಡಲ್ಲಿ ಇರುವಂತಹ ಒಂದಿಷ್ಟು ರೂಲ್ಸ್ ಬಗ್ಗೆ, ಒಂದಿಷ್ಟು ಟರ್ಮ್ಸ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ಸಿಗುತ್ತೆ ನಿಮಗೆ ಸೆಕೆಂಡ್ ರೌಂಡ್ ಬಗ್ಗೆ. ಸೊ ಸ್ಟೂಡೆಂಟ್ಸು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಖಂಡಿತವಾಗ್ಲೂ ಇಂಫಾರ್ಮೇಟಿವ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಹೆಚ್ಚಿನ ಕೌನ್ಸಿಲಿಂಗ್ ಅಪ್ಡೇಟ್ಸನ್ನು, ಜೊತೆಗೆ ಇಂಪಾರ್ಟೆಂಟಾಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಮೊದಲಿಗೆ ನೋಡಿ ಸ್ಟೂಡೆಂಟ್ಸು, ಈಗ ಫಸ್ಟ್ ರೌಂಡ್ ನಿಮ್ಗೆ ಇನ್ನೇನು ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಯಾಕಂತಂದರೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಈಗ ಚಾಯ್ಸ್ ಎಂಟ್ರಿ ಪ್ರೋಸೆಸ್ ಆದರೆ ನಡೀತಿದೆ. ಇನ್ನು ಚಾಯ್ಸ್ ಎಂಟ್ರಿ ಪ್ರೋಸೆಸ್ಸನ್ನು ಸಹ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಈಗ ಸ್ಟೂಡೆಂಟ್ಸು ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡಿದಾರೋ ಅಂಥ ಸ್ಟೂಡೆಂಟ್ಸ್ ಎಲ್ಲರೂ ಸಹ ಒಂದು ಫೀಸ್ ಪೇಮೆಂಟ್ ಆಗಲಿ, ಇಲ್ಲ ಅಂತಂದರೆ ಕಾಲೇಜಸ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡೋದಾಗಲಿ, ಪ್ರತಿಯೊಂದೂ ಪ್ರೊಸೀಜರ್ ಎಲ್ಲನೂ ಕಂಪ್ಲೀಟ್ ಮಾಡ್ಕೋತಿದ್ದಾರೆ. ಓನ್ಲಿ ಯಾರಂತಂದರೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸು. ಬಟ್ ಇಲ್ಲಿ KCET ವಿದ್ಯಾರ್ಥಿಗಳಾದರೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸು, ಚಾಯ್ಸ್ 3 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸು ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಸೆಕೆಂಡ್ ರೌಂಡ್ ಯಾವಾಗ ಅಂತ ಹೇಳ್ಬಿಟ್ಟು. ಅದರ ಜೊತೆಗೆ ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಇಂತಹ ಸ್ಟೂಡೆಂಟ್ಸನ್ನು ಸಹ ವೆಯ್ಟ್ ಮಾಡ್ತಿರುವಂಥದ್ದು. ನಿಮಗೆ ಫಸ್ಟ್ ರೌಂಡು ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಅಂದರೆ, ನೀವು ಈ ಸ್ಕೆಡ್ಯೂಲ್ ಪ್ರಕಾರ ನೋಡೋದಾದರೆ ಇಲ್ಲಿ ಬಂದುಬಿಟ್ಟು ನೀವು ಅಬ್ಸರ್ವ್ ಮಾಡಿ, ಚಾಯ್ಸ್ ಎಂಟ್ರಿಯಲ್ಲಿ ಬಂದುಬಿಟ್ಟು ಈ ವರ್ಷ ಒಂದಿಷ್ಟು ಚೇಂಜಸನ್ನು ಮಾಡಿದ್ರಲ್ವ. ಏನು ಚೇಂಜಸ್ ಅಂತ ಅಂದರೆ, ಕೋರ್ಸಸ್ ಅವರಿಗೆ ಡಿಫ್ರೆಂಟಾಗಿ ಚಾಯ್ಸ್ ಎಂಟ್ರಿ ಆದರೆ ಸ್ಟಾರ್ಟ್ ಆಯಿತು. ಇಂಜಿನಿಯರಿಂಗ್ ಅವ್ರಿಗೆ ಒಂದಿನ, ಇಲ್ಲ ಅಂತಂದರೆ BSc ನರ್ಸಿಂಗ್ ಅವ್ರಿಗೆ ಒಂದಿನ. ನೋಡಿ BSc ನರ್ಸಿಂಗ್ ಅವರಿಗೆ ಇವತ್ತಾದರೆ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಫಸ್ಟ್ ರೌಂಡ್ದು ಕಂಪ್ಲೀಟ್ ಪ್ರೊಸೀಜರ್ ಕಂಪ್ಲೀಟ್ ಆಗೋದಕ್ಕೆ 12ನೇ ತಾರೀಕು ಒಂದು ಲಾಸ್ಟ್ ಡೇಟ್ ಆಗಿರುತ್ತೆ. ಓಕೆನಾ? ಅಂದರೆ ಇದೇ ತಿಂಗಳು 12ನೇ ತಾರೀಕು ಒಳಗಡೆ ಪ್ರತಿಯೊಬ್ಬರೂ ಸಹ ಚಾಯ್ಸ್ ಎಂಟ್ರಿ ಮಾಡಲೇಬೇಕು. ಚಾಯ್ಸ್ 1 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸು ಕಾಲೇಜಸ್ಗೆ ಡಾಕ್ಯುಮೆಂಟ್ಸನ್ನು ತಗೊಂಡೋಗಿ ಸಬ್ಮಿಟ್ ಮಾಡಲೇಬೇಕಾಗಿರುತ್ತೆ. ಇದು KA ಕೊಟ್ಟಿರುವಂಥ ಸ್ಕೆಡ್ಯೂಲು. ನೀವು ಈ ಸ್ಕೆಡ್ಯೂಲ್ ಬಗ್ಗೆ ಹೀಗಾಗಿ ನೋಡಿದ್ದೀರಾ, ನಾನು ಸಹ ವೀಡಿಯೋಸ್ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ? ಮೊದಲಿಗೆ ನೋಡಿ ಸೆಕೆಂಡ್ ರೌಂಡ್ಗೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ. ಈಗ ಫಸ್ಟ್ ರೌಂಡಲ್ಲಿ ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಇಂತಹ ಸ್ಟೂಡೆಂಟ್ಸು ಸೆಕೆಂಡ್ ರೌಂಡ್ಗೆ ಡೈರೆಕ್ಟಾಗಿ ಎಲಿಜಿಬಲ್ ಇದ್ದಾರೆ. ಯಾವುದೇ ಥರದ ಚಾಯ್ಸ್ ಎಂಟ್ರಿ ಮಾಡುವಂತಹ ಅವಶ್ಯಕತೆ ಆದರೆ ಇಲ್ಲ. ಓಕೆನಾ? ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟಲ್ಲಿ ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಇಂತಹ ಸ್ಟೂಡೆಂಟ್ಸು. ಆ್ಯಂಡ್ ನೆಕ್ಸ್ಟು ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದ್ರು ಸಹ ಸ್ಟೂಡೆಂಟ್ಸು ಯಾರಾದರೆ ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿರ್ತಾರೆ, ಇಂತಹ ಸ್ಟೂಡೆಂಟ್ಸ್ ಬಂದುಬಿಟ್ಟು ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಆದರೆ ಇರ್ತಾರೆ. ಚಾಯ್ಸ್ 1 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸು ಫೀಸನ್ನು ಪೇ ಮಾಡಿಕೊಂಡು ಒಂದು ಕನ್ಫರ್ಮೇಷನ್ ಇದನ್ನು ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ನೆಕ್ಸ್ಟು ಕಾಲೇಜಸ್ಗೆ ಹೋಗಿ ಡಾಕ್ಯುಮೆಂಟ್ಸನ್ನೆಲ್ಲನೂ ರಿಪೋರ್ಟ್ ಮಾಡಿಬಿಟ್ಟು ಅಲ್ಲಿ ಅವ್ರು ಅಡ್ಮಿಷನ್ ಆದರೆ ತಗೋತಾರೆ. ಸೆಕೆಂಡ್ ರೌಂಡ್ಗೆ ಈಗ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅಂತ ಅಂದರೆ, ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಆ್ಯಂಡ್ ಯಾರಾದರೆ ಚಾಯ್ಸ್ ಎಂಟ್ರಿ ಮಾಡುವಾಗ ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ಸೆಲೆಕ್ಟ್ ಮಾಡಿದಾರೋ ಇಂತಹ ಸ್ಟೂಡೆಂಟ್ಸ್ ಬಂದುಬಿಟ್ಟು ಸೆಕೆಂಡ್ ರೌಂಡ್ಗೆ ಡೈರೆಕ್ಟಾಗಿ ಆದರೆ ಎಲಿಜಿಬಲ್ ಇರ್ತಾರೆ. ಓಕೆನಾ? ನೋಡಿ ಸೆಕೆಂಡ್ ರೌಂಡಲ್ಲಿ ಇರುವಂತಹ ಒಂದು ಇಂಪಾರ್ಟೆಂಟ್ ರೂಲ್ ಏನು ಅಂತ ಅಂದರೆ, ಸೆಕೆಂಡ್ ರೌಂಡಲ್ಲಿ KCET ವಿದ್ಯಾರ್ಥಿಗಳಾಗಲಿ ನೀಟ್ ವಿದ್ಯಾರ್ಥಿಗಳಾಗಲಿ ಯಾರೂ ಸಹ ನೀವು ನಿಮ್ಮ ಒಂದು ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ KA ಕಡೆಯಿಂದ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. BAMS ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗಿಲ್ಲ ಇದುವರೆಗೂ ಸಹ. ಅವ್ರಿಗೇನೋ KA ಅವ್ರಿಗೆ ಸೀಟ್ ಮ್ಯಾಟ್ರಿಕ್ಸ್ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು. ಸೊ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋ ಒಳಗಡೆ ಏನಾದರೂ BAMS ಕೋರ್ಸ್ ಆಪ್ಷನ್ ಎಂಟ್ರಿಗೆ ಯಾರಾದರೆ ಎಲಿಜಿಬಲ್ ಇರ್ತಾರೋ ಅಂಥ ಸ್ಟೂಡೆಂಟ್ಸು BAMSದು ಒಂದು ಕಾಲೇಜಸನ್ನು ಆ್ಯಡ್ ಮಾಡ್ಕೋಬೋದು. ಅದನ್ನು ಬಿಟ್ಟರೆ ಸೆಕೆಂಡ್ ರೌಂಡ್ಗೆ ನೀವು ಎಂಟರ್ ಆಗಿದ್ದ ಆದಮೇಲೆ ಯಾರೂ ಸಹ ಒಂದು ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆದರೆ ಆಗೋದಿಲ್ಲ. ಆ್ಯಂಡ್ ನೀವು ಕೇಳ್ಬೋದು, ಈಗ ನಾನು ಸೆಕೆಂಡ್ ರೌಂಡಿಗೆ ಡೈರೆಕ್ಟಾಗಿ ಎಲಿಜಿಬಲ್ ಅಲ್ವಾ, ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಅಂತ ಹೇಳಿಬಿಟ್ಟು ನಾನು ಈಗಾಗಲೇ ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಫಸ್ಟ್ ರೌಂಡ್ ಕಂಪ್ಲೀಟ್ ಆಗೋದು ಬಂದುಬಿಟ್ಟು ಈ ತಿಂಗಳು 12ನೇ ತಾರೀಕು ಆಗುತ್ತೆ. ಅದಾದಮೇಲೆ ಒಂದು 2 ಡೇಸ್ ಆದಮೇಲೆ ಆದರೂ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂತಂದರೆ ಅರ್ಲಿಯಾಗಿ ಒಂದು 2 ಡೇಸ್ ಮುಂಚೆ ಆದರೂ ನಿಮ್ಗೆ ಸೆಕೆಂಡ್ ರೌಂಡ್ ಆದರೆ ಸ್ಟಾರ್ಟ್ ಆಗುತ್ತೆ. ತುಂಬ ಡಿಲೇ ಏನು ಆಗೋದಿಲ್ಲ. ಓಕೆನಾ? ಈ ತಿಂಗಳು 15th ಒಳಗಡೆ ಅಂತೂ ನಿಮ್ಗೆ ಸೆಕೆಂಡ್ ರೌಂಡ್ ಆದರೆ ಸ್ಟಾರ್ಟ್ ಆಗುತ್ತೆ. ಒನ್ಸ್ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದ್ದ ಆದಮೇಲೆ ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ವೋ ಸೊ ಇಂತಹ ಸ್ಟೂಡೆಂಟ್ಸ್ಗೆ ನಿಮಗೆ ಫಸ್ಟ್ ಸ್ಟಾರ್ಟ್ ಆಗುವಂಥದ್ದು ಎಲ್ರಿಗೂ ಸೆಕೆಂಡ್ ರೌಂಡ್ ಪ್ರೊಸೀಜರ್ ನೋಡಿ. ಮೊದಲಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ, ಅವೈಲೇಬಿಲಿಟಿ ಆಫ್ ಸೀಟ್ಸು ಸೆಕೆಂಡ್ ರೌಂಡ್ಗೆ ಎಷ್ಟಿದ್ದಾವೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 3 ಡೇಸ್ ಟೈಮನ್ನು ಕೊಡ್ತಾರೆ. ಸೊ ಆವಾಗ ಈಗ ಫಸ್ಟ್ ರೌಂಡಲ್ಲಿ ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಅಂತಹ ಸ್ಟೂಡೆಂಟ್ಸ್ ನೀವು ಆಪ್ಷನ್ ಎಂಟ್ರಿಯಲ್ಲಿ ನೀವು ಏನೆಲ್ಲ ಫಸ್ಟ್ ರೌಂಡಿಗೆ ಕಾಲೇಜಸನ್ನು ಆ್ಯಡ್ ಮಾಡಿಟ್ಟಿದ್ರಿ ಎಲ್ಲ ಒಂದು ಕಾಲೇಜಸ್ಸನ್ನು ಶೋ ಆಗುತ್ತೆ. ಯಾವುದೇ ಥರದ ಕಾಲೇಜಸ್ ಆದರೆ ಡಿಲೀಟ್ ಆಗಿರೋದ್ರಿಲ್ಲ, ನಿಮ್ಗೆ ಅಲ್ಲಿ ಎಲ್ಲ ಥರದ ಕಾಲೇಜಸ್ ಶೋ ಆಗುತ್ತೆ. ಅಲ್ಲಿ ನಿಮಗೆ ಬೇಕಿದ್ದರೆ ಒಂದು ಪ್ರಿಯಾರಿಟಿ ನಂಬರ್ಸನ್ನು ಚೇಂಜ್ ಮಾಡ್ಕೋಬೋದು, ಇಲ್ಲ ಅಂತ ಅಂದರೆ ಡಿಲೀಟ್ ಮಾಡ್ಕೋಬೋದು. ಬಟ್ ನಿಮ್ಗೆ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ನೀವೇನು ಮಾಡಬೇಕು ಅಂತಂದರೆ ಕಂಪಲ್ಸರಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದಾಗ ಆಪ್ಷನ್ ಎಂಟ್ರಿ ಅಂತ ಬರುತ್ತೆ. ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನು ಮಾಡಬೇಕು ಅಂತಂದರೆ ಅಲ್ಲಿ ಡಿಕ್ಲರೇಷನನ್ನು ಕೇಳುತ್ತೆ. ಆ ಡಿಕ್ಲರೇಷನನ್ನು ಕೊಟ್ಟು ಅಂದರೆ ಒಪ್ಪಿಗೆ ಥರ ಡಿಕ್ಲರೇಷನ್ ಕೊಟ್ಟು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಇದನ್ನು ಒನ್ಸ್ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಚೇಂಜಸ್ ಮಾಡೋಂಗಿದ್ರೆ ಚೇಂಜಸ್ ಮಾಡಿ, ಇಲ್ಲ ಅಂತ ಅಂದರೆ ಸುಮ್ಮನೆ ನೀವು ಹಾಗೆ ಆದರೆ ಬಿಡ್ಬೋದು. ಓಕೆನಾ? ನೀವು ಆ ರೀತಿ ಹಾಗಾದರೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಆ್ಯಂಡ್ ನೆಕ್ಸ್ಟು ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿರ್ತಾರೋ ಅಂಥ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ ಅಂತ ಅಂದರೆ, ಈಗ ಒಂದು ಸ್ಟೂಡೆಂಟ್ ಬಂದುಬಿಟ್ಟು 50 ಕಾಲೇಜಸನ್ನು ಅವರ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡಿರ್ತಾನೆ ಫಸ್ಟ್ ರೌಂಡಲ್ಲಿ. ಅವರಿಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್
ರಿಸಲ್ಟ್ಸ್ ಬಂದಾಗ ಪ್ರಿಯಾರಿಟಿ ನಂಬರ್ 30 ಕೊಟ್ಟಿರುವಂತಹ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಆ ಸ್ಟೂಡೆಂಟ್ ಏನು ಮಾಡ್ತಾನೆ ಅಂತಂದ್ರೆ ನನಗೆ ಸಿಕ್ಕಿರೋ ಸೀಟ್ ಇಷ್ಟ ಇದೆ, ಮೇಲೆ ಇರುವಂತಹ 1 to 29 ಕಾಲೇಜಸಲ್ಲಿ ಯಾವುದಾದ್ರೂ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ತಾರೆ. ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಂಡು ಸೆಕೆಂಡ್ ರೌಂಡಿಗೆ ಬಂದಿದ್ದೀರಾ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಅಲ್ಲಿ ಏನೇನು ಕಾಲೇಜಸ್ ತೋರಿಸುತ್ತೆ ಅಂತಂದರೆ ಮೇಲೆ ಇರುವಂತಹ 1 to 29 ಕಾಲೇಜಸ್ ಅಷ್ಟೇ ತೋರಿಸುತ್ತೆ. ಕೆಳಗಡೆ ಇರುವಂತಹ 31 to 50 ಕಾಲೇಜಸ್ ಆಟೋಮೆಟಿಕ್ ಆಗಿ ಡಿಲೀಟ್ ಆಗಿರುತ್ತೆ. ಓಕೆನಾ, ಮೇಲೆ ಇರುವಂತಹ 1 to 29 ಕಾಲೇಜಸ್ ಅಷ್ಟೇ ತೋರಿಸುತ್ತೆ. ನಿಮಗೆ ಯಾವ ರೀತಿ ರಿಸಲ್ಟ್ ಬರುತ್ತಂತ ಅಂದರೆ KE ಅವರು ನೋಡ್ತಾರೆ ಇವ್ರಿಗೆ ಯಾವುದಾದ್ರೂ 1 to 29 ಕಾಲೇಜಸಲ್ಲಿ ಸೀಟ್ ಅಲಾಟ್ಮೆಂಟ್ ಆಗೋ ಚಾನ್ಸ್ ಇದೆಯಾ ಅಂತ. ಸೀಟ್ ಅಲಾಟ್ಮೆಂಟ್ ಆಗೋ ಚಾನ್ಸ್ ಏನಾದರೂ ಇದ್ದರೆ ಅಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಇಲ್ಲ ಅಂತ ಅಂದರೆ ಇಲ್ಲಿ ನಿಮಗೆ ಏನು ಫಸ್ಟ್ ರೌಂಡಲ್ಲಿ ಫೈನಲ್ ಅಲಾಟ್ಮೆಂಟಲ್ಲಿ ಸೀಟ್ ಅಲಾಟ್ ಆಗಿತ್ತು ಅದೇ ಒಂದು ಸೀಟು ಸೆಕೆಂಡ್ ರೌಂಡಲ್ಲಿ ಸಿಗುತ್ತೆ. ಆ್ಯಂಡ್ ಒಂದು ನೆನಪಿರಲಿ, ನನಗೆ ಫಸ್ಟ್ ರೌಂಡಲ್ಲಿ ಓಲ್ಡ್ ಇದೆ ಅಂತ ಹೇಳ್ಬಿಟ್ಟು ಮೇಲೆ ಈಗ 1 to 29 ಕಾಲೇಜಸಲ್ಲಿ ಯಾವುದಾದ್ರೂ ಕಾಲೇಜು ಅಲಾಟ್ಮೆಂಟ್ ಆಗುತ್ತೆ. ಆವಾಗ ನೀವು ನನಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋದು ಇಷ್ಟ ಇಲ್ಲ, ಫಸ್ಟ್ ರೌಂಡಲ್ಲಿ ಸಿಕ್ಕಿರೋಂಥ ಸೀಟ್ಗೆ ಹೋಗ್ತೀನಿ, ಈ ರೀತಿ ಆದರೆ ಇರೋದಿಲ್ಲ. ಓಕೆನಾ, ನೀವು ಓಲ್ಡ್ ಅಂತ ಅಂದರೆ ನೀವು ಇಲ್ಲಿ ಸೀಟ್ ಓಲ್ಡ್ ಮಾಡ್ಕೊಂಡು ಹೋಗಿರ್ತೀರಾ, ಅಲ್ಲಿ 1 to 29 ಕಾಲೇಜಸಲ್ಲಿ ಯಾವುದಾದ್ರೂ ಸಿಕ್ಕಿದ್ರೆ ಅದಕ್ಕೆ ಹೋಗಬೇಕು. ಇಲ್ಲ ಅಂತ ಅಂದರೆ ಈ ಕಾಲೇಜ್ ಇದು ನಿಮಗೆ ಒಂದು ತಿಳ್ಕೊಬಿಡಿ, ನೀವು ಈ ರೀತಿ ಓಲ್ಡ್ ಮಾಡಿ ಹೋದ್ರೂ ಸಹ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಯಾವ ಸೀಟ್ ಅಲಾಟ್ಮೆಂಟ್ ಆಗುತ್ತೋ ಅದೇ ಒಂದು ಸೀಟಿಗಾದರೆ ಹೋಗಬೇಕು. ಓಕೆನಾ, ನಾನು ಇಲ್ಲಿ ಓಲ್ಡ್ ಮಾಡಿದ್ದೀನಿ ಮತ್ತೊಂದು ಅಂತ ನೀವು ಸ್ಟೂಡೆಂಟ್ಸ್ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. 2 ಕಾಲೇಜಸ್ ಆಪ್ಷನ್ ಇರುತ್ತೆ ಹಂಗಂತ ಹೇಳ್ಬಿಟ್ಟು ಕೇವಲ ಒಂದೇ ಕಾಲೇಜೇ ಅಲಾಟ್ ಆಗುವಂಥದ್ದು. ಆದರೆ ಓಲ್ಡ್ ಆಗಿರುವಂಥ ಸೀಟೇ ಮತ್ತೆ ಸಿಗುತ್ತೆ. ಇಲ್ಲ ಅಂತಂದರೆ ಮೇಲೆ ಯಾವುದಾದ್ರೂ ಸಿಕ್ಕಿರುವಂಥ ಕಾಲೇಜಸ್ಸಲ್ಲಿ ಒಂದು ಸೀಟ್ ಆದರೆ ಸಿಗುತ್ತೆ. ಓಕೆನಾ, ಈ ರೀತಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಆ್ಯಂಡ್ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸ್ ಯಾವ ರೀತಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ಅಂದರೆ ನಿಮಗೆ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ನೀವು ಆಪ್ಷನ್ ಎಂಟ್ರಿಯಲ್ಲಿ ಬಂದುಬಿಟ್ಟು ಒಂದು 40 ಕಾಲೇಜಸನ್ನು ಆ್ಯಡ್ ಮಾಡಿರ್ತೀರಾ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಪ್ರಿಯಾರಿಟಿ ನಂಬರ್ 20 ಕೊಟ್ಟಿರುವಂಥ ಕಾಲೇಜಲ್ಲಿ ನಿಮಗೆ ಸೀಟ್ ಆದರೆ ಅಲಾಟ್ಮೆಂಟ್ ಆಗಿರುತ್ತೆ. ನಿಮಗೆ ಆ ಸೀಟ್ ಇಷ್ಟ ಇರೋದಿಲ್ಲ, ನೀವು ಚಾಯ್ಸ್ 3 ಕೊಟ್ಟು ಆ ಸೀಟ್ನ ಡಿಲೀಟ್ ಮಾಡಿಕೊಂಡು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ನೀವು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿದಾಗ ನೀವು ಆಪ್ಷನ್ ಎಂಟ್ರಿ ಟೈಮಲ್ಲಿ ನಿಮಗೆ 1 to 39 ಕಾಲೇಜಸ್ಸು ನಿಮಗೆ ತೋರಿಸಿರುತ್ತೆ. ನೀವು ಆ 1 to 39 ಕಾಲೇಜಸಲ್ಲಿ ಏನು ಬೇಕಾದರೂ ಚೇಂಜಸನ್ನು ಮಾಡ್ಕೋಬೋದು. ಡಿಲೀಟ್ ಮಾಡಿರುವಂಥ ಕಾಲೇಜ್ ಆದರೆ ತೋರಿಸೋದಿಲ್ಲ, ಅಲ್ಲಾದರೆ ಹೋಗುತ್ತೆ. ಓಕೆನಾ, ಆಗ ನೋಡಿ ಮತ್ತೆ 1 to 39 ಕಾಲೇಜಸಲ್ಲಿ ಯಾವುದಾದ್ರೂ ಸೀಟ್ ಅಲಾಟ್ಮೆಂಟ್ ಹೋಗಿದ್ರೆ ನಿಮಗೆ ಒಂದು ಸೀಟ್ ಆದರೆ ಅಲಾಟ್ ಮಾಡ್ತಾರೆ. ಓಕೆನಾ, ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ ಇಲ್ಲಿ ಸ್ಟೂಡೆಂಟ್ಸ್ಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟಲ್ಲಿ ನಿಮ್ಗೆ ಯಾವುದೂ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅನ್ಕೊಳ್ಳಿ. ನೀವು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅಂತ ಅಂದರೆ ಅಲ್ಲಿ ನೀವು ಯಾವುದಾದ್ರೂ ಒಂದು ಮೆಡಿಕಲ್ ಕೋರ್ಸಸನ್ನು ಆ್ಯಡ್ ಮಾಡಿದರೆ, ಈಗ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಮೆಡಿಕಲ್ ಕೋರ್ಸಸ್ ಇದ್ದರೆ ನೀವು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋ ಟೈಮ್ಗಿಂತ ಮುಂಚೆ ನೀವು ಕಾಶನ್ ಡೆಪಾಸಿಟನ್ನು ಪೇ ಮಾಡಬೇಕಾಗುತ್ತೆ. ಅದರ ಬಗ್ಗೆ ಒಂದು ಸ್ಕೆಡ್ಯೂಲನ್ನು KE ಕಡೆಯಿಂದ ಕೊಡ್ತಾರೆ. ಓಕೆನಾ, ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ನೀವು ಸೆಕೆಂಡ್ ರೌಂಡ್ಗೆ ಎಂಟರ್ ಆಗ್ತೀರಲ್ವ, ಎಂಟರ್ ಆಗಿದ್ದ ಆದಮೇಲೆ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಯಾವುದಾದ್ರೂ ಸಹ ಮೆಡಿಕಲ್ ಕೋರ್ಸಸ್ ಇದ್ದರೆ ನೀವು ಕಾಶನ್ ಡೆಪಾಸಿಟನ್ನು ಪೇ ಮಾಡಬೇಕಾಗುತ್ತೆ. ನೀವು ಕೇಳ್ಬೋದು ಹಾಗಿದ್ರೆ ಕಾಶನ್ ಡೆಪಾಸಿಟನ್ನು ಪೇ ಮಾಡ್ತೀನಿ, ನನಗೆ ಸೆಕೆಂಡ್ ರೌಂಡಲ್ಲೂ ಯಾವುದು ಸೀಟ್ ಅಲಾಟ್ಮೆಂಟ್ ಆಗಲಿಲ್ಲ ಅಥವಾ ನನಗೆ ಮೆಡಿಕಲ್ ಕೋರ್ಸ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ನನ್ನ ದುಡ್ಡು ನನಗೆ ವಾಪಸ್ ಬರುತ್ತೆ ಅಂತಂದರೆ 100% ಬರುತ್ತೆ. ನೀವು ಅಮೌಂಟ್ ವಿಚಾರದಲ್ಲಿ KE ಕಡೆಯಿಂದ ಯಾವುದೇ ಥರ ನೀವು ಯೋಚನೆ ಮಾಡೋಂಗಿಲ್ಲ, ನೀವೆಲ್ಲನೂ ಸಹ ಸೇಫ್ ಆಗಾದರೆ ಇಡ್ತೀರಾ. ಓಕೆನಾ, ಸೊ ಕಾಶನ್ ಡೆಪಾಸಿಟ್ ಬಗ್ಗೆ ನೀವು ಫಸ್ಟ್ ಅದನ್ನಾದರೆ ತಿಳ್ಕೊಬೇಕು. ಸೆಕೆಂಡ್ ರೌಂಡಿಗೆ ನೀವು ಹೋದಾಗ ಅಲ್ಲಿ ಮೆಡಿಕಲ್ ಕೋರ್ಸಸ್ ಯಾವುದಾದ್ರೂ ಇದ್ದರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲೀಸ್ಟಲ್ಲಿ ಅಷ್ಟೇ ನೀವು ಒಂದು ಫೀಸನ್ನು ಪೇ ಮಾಡಬೇಕು. ಬೇರೆ ಇಂಜಿನಿಯರಿಂಗು ಮತ್ತೊಂದು ಸ್ಟೂಡೆಂಟ್ಸ್ ಯಾರನ್ನು ಫೀಸ್ ಪೇ ಮಾಡುವಂತಹ ಅವಶ್ಯಕತೆ ಆದರೆ ಇರೋದಿಲ್ಲ. ಓಕೆನಾ, ಇದೊಂದು ಚೆನ್ನಾಗಿ ನೆನಪಾದರೆ ಇಟ್ಕೊಳ್ಳಿ. ಆ್ಯಂಡ್ ನೀವು ಸ್ಟೂಡೆಂಟ್ಸು ಕೇಳ್ಬೋದು ನನಗೀಗ ಬಂದುಬಿಟ್ಟು ಮೆಡಿಕಲ್ ಕೋರ್ಸಸ್ಸು ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ, ನಾನು ಸೀಟನ್ನು ಹೋಲ್ಡ್ ಮಾಡೋದಕ್ಕೆ ಫೀಸನ್ನು ಪೇ ಮಾಡಿದ್ದೀನಿ. ಈಗ ಅದಾಗಿದ್ದು ಆದಮೇಲೆ ನೆಕ್ಸ್ಟ್ ನಾನು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಅಲ್ವಾ ಬೈ ಸೆಲೆಕ್ಟಿಂಗ್ ಚಾಯ್ಸ್ 2. ಆಗ ನನಗೇನಾದರೂ ಇಂಜಿನಿಯರಿಂಗ್ ಸೀಟ್ ಸಿಕ್ಕು ನಾನು ಇಂಜಿನಿಯರಿಂಗ್ ಅಡ್ಮಿಷನ್ ತೊಗೊಂಡ್ರೆ ನನ್ನ ದುಡ್ಡು ನನಗೆ ವಾಪಸ್ ಬರುತ್ತೆ ಅಂತಂದರೆ 100% ಬರುತ್ತೆ. ಇಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ವರ್ಗಾವಣೆ ಆದರೆ ಆಗುತ್ತೆ, ನೀವೇನು ಯೋಚನೆ ಮಾಡುವಂತಹ ಅವಶ್ಯಕತೆ ಆದರೆ ಇಲ್ಲ. ಓಕೆನಾ, ಆ್ಯಂಡ್ ಈಗ ಬರುವಂಥದ್ದು ತುಂಬ ಇಂಪಾರ್ಟೆಂಟ್ ಅಪ್ಡೇಟು. ಸ್ಟೂಡೆಂಟ್ಸು ಕೇಳ್ತಿರೋವಂಥದ್ದು ನನಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗೋದೇ ಇಲ್ವಾ, ಇನ್ನು ಫಸ್ಟ್ ರೌಂಡೆಲ್ಲ ಆಗಿಲ್ಲ ಅಂತ ನೀವು ಸ್ಟೂಡೆಂಟ್ಸು ಕೇಳ್ಬೋದು. ಯಾರೂ ಹಂಗೆ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಲಾಸ್ಟ್ ಇಯರ್ ಕಟ್ ಆಪ್ಷನ್ ಎಲ್ಲನೂ ಸಹ ಅನಲೈಸಿಸ್ ಮಾಡಿ ಕಾಲೇಜಸನ್ನು ತುಂಬ ಚೆನ್ನಾಗಿ ಲೀಸ್ಟ್ ಮಾಡಿದ್ದೀರಾ, ಹೆಚ್ಚಿನ ಕಾಲೇಜಸನ್ನು ಲೀಸ್ಟ್ ಮಾಡಿದ್ದೀನಿ. ಆದರೂ ನನಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಇನ್ನು ಫಸ್ಟ್ ರೌಂಡಲ್ಲೇ ಸಿಕ್ಕಿಲ್ಲ ಸೆಕೆಂಡ್ ರೌಂಡಲ್ಲಿ ಸಿಗುತ್ತಾ ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಅದು ಸೆಕೆಂಡ್ ರೌಂಡಲ್ಲಿ ಸೀಟನ್ನು ಸಹ ಅಲಾಟ್ಮೆಂಟ್ ಆಗುವಂಥ ಚಾನ್ಸಸ್ಸು ತುಂಬ ಇದೆ. ನಿಮಗೆ ಕಟ್ ಆಫನ್ನು ಸಹ ಇನ್ಕ್ರೀಸ್ ಆಗುತ್ತೆ. ಓಕೆನಾ, ಕಾಲೇಜಸ್ ಕಟ್ ಆಫು ರೌಂಡಿಂದ ರೌಂಡಿಗೆ ಇನ್ಕ್ರೀಸ್ ಆಗುತ್ತೆ. ನಿಮಗೇನಾದರೂ ನಂಬಿಕೆ ಇಲ್ಲ ಅಂತಂದರೆ ಲಾಸ್ಟ್ ಇಯರ್ ಕಾಲೇಜ್ ಕಟ್ ಆಫ್ಸನ್ನು ನೋಡಿ ಅಲ್ಲಿ ನಿಮಗೇನೆ ಗೊತ್ತಾಗುತ್ತೆ. ಓಕೆನಾ, ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಕಟ್ ಆಫ್ ಆದರೆ ಇನ್ಕ್ರೀಸ್ ಆಗುತ್ತೆ. ಸೊ ಸೀಟ್ ಅಲಾಟ್ಮೆಂಟ್ ಆಗುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಆಪ್ಷನ್ ಎಂಟ್ರಿ ಯಾರಾದರೂ ಕರೆಕ್ಟಾಗಿ ಮಾಡಿದ್ರು ಅಂಥ ಸ್ಟೂಡೆಂಟ್ಸಿಗೆ ಸೀಟ್ ಆದರೆ ಸಿಗುತ್ತೆ. ನಿಮ್ಮದು ರ್ಯಾಂಕಿಂಗ್ ಎಲ್ಲ 1 ಲ್ಯಾಕಲ್ಲಿ ಇಟ್ಕೊಂಡು ಕೇವಲ 20 ಕಾಲೇಜಸ್ಸು 30 ಕಾಲೇಜಸ್ಸು ಫಸ್ಟ್ ರೌಂಡ್ ಲಿಸ್ಟಿಗೆ ಆ್ಯಡ್ ಮಾಡಿದರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಅಂತ ಆಗುವಂಥ ಚಾನ್ಸಸ್ಸು ತುಂಬ ಕಡಿಮೆ ಆದರೆ ಇರುತ್ತೆ. ಓಕೆನಾ, ಈಗ ಏನಾದರೂ ಕೌನ್ಸಿಲಿಂಗ್ ರಿಲೇಟೆಡ್ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಆ್ಯಕ್ಚುಲಿ ನಾನು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸನ್ನು ಕೊಡ್ತಿದ್ದೆ, ಕೆಲವೊಂದಿಷ್ಟು ಪರ್ಸನಲ್ ಪ್ರಾಬ್ಲಮ್ಸಿಂದ 2 ಡೇಸಿಂದ ಹೆಚ್ಚಿನ ಅಪ್ಡೇಟ್ಸನ್ನು ಕೊಡೋದಕ್ಕೆ ಆಗಲಿಲ್ಲ. ಬಟ್ ಎಲ್ಲನೂ ಸಹ ಕ್ಲಿಯರ್ ಆಗಿದೆ. ಇವತ್ತಿಂದ ನಿಮಗೆ ಹೆಚ್ಚಿನ ಕೌನ್ಸಿಲಿಂಗ್ ಅಪ್ಡೇಟ್ಸನ್ನು ಕೊಡ್ತೀನಿ. ಸೊ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.